ಇಲ್ಲ ಮೇಡಮ್, ನಮ್ಗೆ ಯಾರು ಒಪ್ಕೊಳಕ್ ಯಾರು ಇಲ್ಲ. ನಮ್ಗೆ ನಾವೇ ಇಷ್ಟಪಟ್ಟಾಗಿದ್ದು. ಇಬ್ರು ಇಷ್ಟಪಟ್ಟಾಗಿದ್ರೆ ಹೆಂಗಿತ್ತು ಮೇಡಮ್ ಮುಂಚೆ ಜೀವನ ಹೆಂಗಿತ್ತು ನಿಮ್ಗೆ? ಚೆನ್ನಾಗಿತ್ತು ಮೇಡಮ್. ನಾವೇ ಅವತ್ತು ತಂದು ಅವತ್ತೇ ತಿಂದ್ರು ಖುಷಿಯಾಗಿದ್ವಿ. ನಾವು ಯಾರ ಮುಂದೇನು ಕೈ ಒಡ್ಡೋ ಪರಿಸ್ಥಿತಿ ಇರಲಿಲ್ಲ. ನಾವು ಚೆನ್ನಾಗಿದ್ವಿ, ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ಥರ ಬದುಕ್ತಿದ್ವಿ ಮೇಡಮ್. ನಾವು ತಂದೆ ತಾಯಿ ಇಲ್ಲ ಅನ್ನೋ ಹೊರಗೆ ಬಿಟ್ರೆ ನಮಗೆ ಯಾವುದು ಕಷ್ಟ ಇರಲಿಲ್ಲ. ನಿಮಗೂ ತಂದೆ ತಾಯಿ ಇಲ್ಲ, ಅವರಿಗೂ ತಂದೆ ತಾಯಿ ಇಲ್ಲ? ಇಲ್ಲ ಮೇಡಮ್. ಓಕೆ, ನಿಮಗೆ ರಿಲೇಷನ್ ಅವರು ಸಂಬಂಧಿಕರು ಯಾರಾದರೂ? ಯಾರಿದ್ರು ಏನ್ ಬಿಡು ಮೇಡಮ್, ಯಾರಿಗೆ ಯಾರು ಇಲ್ಲ. ಇಷ್ಟು ಕಷ್ಟ ಇದ್ರು ಯಾರು ಬಂದು ನೋಡಿಲ್ಲ ನಮಗೆ. ಯಾರು ಬಂದಿಲ್ಲ, ಇಲ್ಲಿ ತನಕ ಮಾತಾಡ್ಸಿಲ್ಲ? ಇಲ್ಲ ಮೇಡಮ್. ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ಮೇಡಮ್ ನನಗೆ. ಏನು ಗೊತ್ತು, ನನ್ನ ಮಗುಂದೇ ಚಿಂತೆ ಮೇಡಮ್. ಇಲ್ಲ, ಎಲ್ಲ ಚೆನ್ನಾಗಾಗತ್ತಕ್ಕ. ರಾಯಸಂದ್ರು ತೇರ್ನರ್ಗೆ ಏನಾದರೂ ಮಾಡಿ ಹೇಳ್ರಿ ಮೇಡಮ್, ಹೆಲ್ಪ್ ಮಾಡ. ನೀವು ಮೊದಲು ಸಮಾಧಾನ ಮಾಡ್ಕೊರಿ. ಈಗ ಆರಾಮ್ ಇದು ಮಾಡ್ರಿ. ನೀರು ಕುಡಿತೀರಾ? ಕುಡಿ. ಇದಾಗೋಕ್ಕಿಂತ ಮುಂಚೆ ಹೆಂಗಿತ್ತಕ್ಕ ನಿಮ್ಮ ದಿನ? ಹೆಂಗಿತ್ತು? ಏನೇನು ಕೆಲಸ ಮಾಡ್ತಿದ್ರು ನೀವು? ನಾವು ವ್ಯಾಪಾರ ಮಾಡ್ತಿದ್ವಿ, ಖುಷಿಯಾಗಿ ಹೋಗಿ ವ್ಯಾಪಾರ ಮಾಡ್ತಿದ್ವಿ. ಏನು ಅವಾಗ ಏನು ನಮಗೆ ಏನು ಕಷ್ಟ ಅನಿಸ್ಲಿಲ್ಲ ಮೇಡಮ್, ಏನು ಕಷ್ಟ ಅನ್ನಿಸ್ಲಿಲ್ಲ. ವ್ಯಾಪಾರ ಮಾಡೋದು ಕಷ್ಟ ಇದ್ರು ಅದೇನು ನಮಗೆ ಕಷ್ಟ ಅನಿಸ್ಲಿಲ್ಲ. ಚೆನ್ನಾಗಿದ್ವಿ ಅಲ್ಲ, ದುಡ್ಕೊಂಡು ತಿಂತಿದ್ವಿ. ಅವಾಗೆಲ್ಲ ಸಂಬಂಧಿಕರು ನಿಮ್ಮ ಜೊತೆಗಿದ್ರ, ಬರ್ತಿದ್ರ, ಮಾತಾಡಿಸ್ತಾ ಇದ್ರ? ಅವಾಗೆಲ್ಲ ಬರೋರು ಮೇಡಮ್, ಚೆನ್ನಾಗಿದ್ದಾಗ ಬರ್ತಿದ್ರು. ಚೆನ್ನಾಗಿದ್ದಾಗ ಎಲ್ಲರೂ ಬರೋರು, ಮಾತಾಡ್ಸೋರು. ಈ ಥರ ಆದಾಗ ಯಾರು ಬಂದಿಲ್ಲ ಮೇಡಮ್, ಯಾರು ಮಾತಾಡಿಸಿಲ್ಲ. ಈ ಫೋನು ಮಾಡಲ್ಲ ಯಾರು ಫೋನು ಮಾಡಲ್ಲ, ಯಾರು ಮಾತಾಡ್ಸಿಲ್ಲ ಮೇಡಮ್. ನಿಮ್ಮ ಮಗ ಈಗ ಓದಿಸ್ತಿದ್ದೀರಾ? ಹೆಂಗೆ ನಿಮ್ಮ ಮಗನ ಎಷ್ಟನೇ ಕ್ಲಾಸ್ ಹೋಗ್ತಾನೆ? ಇಲ್ಲ ಮೇಡಮ್, ನರ್ಸರಿ. ಇನ್ನ ನರ್ಸರಿ ಹೋಗ್ತಿದ್ದಾನೆ. ಈಗ ನಿಮ್ಮ ಯಜಮಾನ್ರನ್ನೇ ದುಡ್ಕೊಂಡ್ಬಂದು ಅಡ್ಗೆನೂ ಅವರೇ ಮಾಡೋದು, ಎಲ್ಲ ಕೆಲಸನೂ ಅವರೇ ಮಾಡೋದು? ಮೇಡಮ್, ಅವರೇ ಅಡುಗೆ ಮಾಡೋದು, ಅವರೇ ಬಟ್ಟೆ ಪಾತ್ರೆ ಸ್ನಾನ ಅವನಿಗೆ ಎಲ್ಲದು ಅವರೇ ಮೇಡಮ್. ಓಕೆ, ಈಗ ನೀವೆಲ್ಲೂ ಹೊರಗೆ ಹೋಗೋಕ್ಕಾಗಲ್ಲ? ಎಲ್ಲಿ ಹೋಗೋಕ್ಕಾಗಲ್ಲ ಮೇಡಮ್. ಈಗ ನಿಮ್ಮ ವ್ಯವಸ್ಥೆನ ನೀವೇ ಮಾಡ್ಕೋತೀರಾ? ಏನಿಲ್ಲ, ನಮ್ಮ ಸ್ನಾನ ಮಾಡೋಕ್ಕೂ ಕೂಡ ಈ ಕೈ ಬರ್ತಿಲ್ಲ ಮೇಡಮ್. ಕೈ ಆಗಂಗಿಲ್ಲ? ಈ ಕೈ ಕೂಡ ಹಿಂಗೆ. ಅಂದ್ರೆ ಇದು ಕೆಲಸನ ಮಾಡಂಗಿಲ್ರಿ ಏನು? ಇಲ್ಲ ಮೇಡಮ್, ಈ ಮಡ್ಚಕ್ಕೆ ಬರಲ್ಲ. ಇದು ಮಡ್ಚಕ್ಕೂ ಬರಲ್ಲ, ಏನು ಬರಲ್ಲ, ಹಿಂಗೆ ಮ್ಯಾಕೆತ್ತಕ್ಕಾಗಲ್ಲ. ಇಷ್ಟೇ ಮೇಡಮ್. ಈಗ ಆಪರೇಷನ್ ಮಾಡಿದ್ರೆ ಇದೆಲ್ಲ ಸರಿ ಹೋಗ್ತೈತೆ ಅಂತ ಹೇಳ್ಯಾರ್ರಿ ಡಾಕ್ಟರ್? ಹೇಳ್ರಿ ಮೇಡಮ್, ಆಪರೇಷನ್ ಮಾಡಿದ್ರೆ ಸರಿ ಆಗ್ಬೋದು, ಆಗದೇನೆ ಇರ್ಬೋದು ಅಂತ ಗ್ಯಾರಂಟಿನೂ ಕೊಟ್ಟಿಲ್ಲ? ಇಲ್ಲ ಮೇಡಮ್. ಇನ್ನ ಆಪರೇಷನ್ ಮಾಡಕ್ಕಿನ್ನ ಎಷ್ಟು ಖರ್ಚು ಬೇಕಾಗ್ತೈತ್ರಿ ನಿಮಗೆ? ಇದು ಒಂದಕ್ಕೆ 2.5 ಲಕ್ಷ ಹೇಳಿದಾರೆ ಮೇಡಮ್. ಕೈದ್ ಮಾತ್ರಕ್ಕೆ 2.5 ಲಕ್ಷ? ಒಂದಕ್ಕೆ ಹೇಳಿದಾರೆ. ನಾವು ಇದು ಒಂದನ್ನು ಚೂರು ಹಿಂಗೆ ಹಿಡ್ಕೊಳಕ್ ಬಂದ್ರೆ ನಮ್ಮ ಮನೆಯವ್ರಿಗೆ ಪಾತ್ರೆ ಏನಾದ್ರು ತೊಳ್ಕೊಟ್ರೆ ಹೆಲ್ಪ್ ಆಗುತ್ತಂತ ಕೇಳಕ್ ಹೋದಾಗ. ಅಂದ್ರೆ ಅಡ್ಗಿನೂ ನಿಮ್ಮ ಮನೆಯವರೇ ಮಾಡಿದ್ವಿ? ಹ್ಞೂ ಮೇಡಮ್, ಎಲ್ಲದು. ಇದು ಏನು ವರ್ಕ್ ಆಗಂಗಿಲ್ಲ? ಇಲ್ಲ ಮೇಡಮ್, ಏನು ವರ್ಕ್ ಆಗಲ್ಲ. ಹಿಂಗೆ ಮಾಡೋಕ್ಕೂ ಆಗಲ್ರಿ? ಇಲ್ರಿ, ಇಷ್ಟ ಆಗ್ತತ್ರಿ. ಹಿಂಗೆ ತಿರ್ಗಾಕು ಬರಂಗಿಲ್ಲ, ಇದು ಹಿಂಗೆ ತಿರ್ಗಾಕು ಬರಂಗಿಲ್ಲ, ಮ್ಯಾಕ್ ಎತ್ತಕ್ಕೂ ಬರಂಗಿಲ್ಲ, ಹಿಂಗೆ ಮಡ್ಚಕ್ಕೂ ಬರಂಗಿಲ್ರಿ. ಕುಂತಲ್ಲೇ ಕೂಡು ನೀವು? ಹ್ಞೂ ಮೇಡಮ್. ಹೆಂಗೆ ಅನ್ಸುತ್ರಿ ಕುಂತಲ್ಲೇ ಕುಂದ್ರು? ನರ್ಕ ಅನ್ನಿಸ್ತೈತಿ ಮೇಡಮ್. ಇಷ್ಟೆಲ್ಲ ಇನ್ನೊಬ್ರಿಗೂ ನಮ್ಮ ಮನೆಯವ್ರಿಗೆ ವಜಾ ಆಗ್ಬಿಟ್ಟಿನಿ ನಾನು, ಯಾಕಾದ್ರೂ ಬದುಕಿನೇನೋ ಅನ್ನಿಸ್ತೈತಿ ಮೇಡಮ್. ಇಂಥ ಪರಿಸ್ಥಿತಿ ನಿಜವಾಗ್ಲೂ ಯಾರಿಗೂ ಬರಬಾರ್ದು. ಯಾಕಂತಂದ್ರೆ ಅವರು ಪ್ರೀತಿ ಮಾಡಿ ಚೆನ್ನಾಗಿರ್ಬೇಕಂತ ಹೇಳಿ ಅವ್ರದ್ದೇ ಜೀವನ ಕಟ್ಕೊಂಡು ಗಂಡಗೆ ಹೆಂಡತಿ, ಅವ್ರ ಕಷ್ಟಕ್ಕೆ ಇವರು, ಇವ್ರ ಕಷ್ಟಕ್ಕೆ ಅವರು, ಸಂಬಂಧಿಕರ ಮೇಲೆ ನಂಬಿಕೆನೇ ಇರಲಿಲ್ಲ. ಆದರೂ ಚೆನ್ನಾಗಿ ನಡೀತಾ ಇತ್ತು. ದೇವರಿಗೆ ಭಕ್ತಿಯಿಂದ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ, ಆದರೆ ಅಂತಹ ಜಾತ್ರೆಯಲ್ಲೇ ಇದೊಂದು ದುರ್ಘಟನೆ ನಡೀತು. ಸೊ ನಿಜಕ್ಕೂ ಬೇಸರ ಆಗುತ್ತೆ. ಈ ದೇವಸ್ಥಾನದ ಆಡಳಿತ ಮಂಡಳಿ ಆಗಿರ್ಬೋದು, ದುಡ್ಡಿರುವಂತಹ ಜನರಾಗಿರ್ಬೋದು, ಯಾರೇ ಆಗಲಿ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ. ಅದರಿಂದಾದರೂ ಅವ್ರ ಜೀವನ ಚೆನ್ನಾಗೂ ಆಗುತ್ತೇನೋ. ಯಾಕಂತಂದರೆ ಕೂತ್ಕೊಂಡು ಅವ್ರ ಜೀವನ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಬೆಳಗಾದರೆ ಒಂದು ಹೊಸ ಕೆಲಸಕ್ಕೆ ಹೋಗಬೇಕಾಗಿತ್ತು, ಒಂದು ಆಫರ್ ಲೆಟ್ರ್ ಸಹ ಬಂದಿತ್ತು. ಹಿಂದಿನ ದಿನ ಇಂಥದ್ದೊಂದು ಘಟನೆ ನಡೀತದೆ.
ಸೊ ನಿಮ್ಮ ಕೈಲಾದಷ್ಟು ನಿಮ್ಗೆ ಎಷ್ಟು ಸಹಾಯ ಮಾಡೋಕ್ಕಾಗ್ತೈತಿ ಅಷ್ಟು ಸಹಾಯ ಮಾಡಿರಿ. ನಿಮ್ಗೆ 1 ರೂಪಾಯಿ ಸಹಾಯ ಮಾಡೋಕ್ಕಾಗ್ತದೆ ಅಂತಂದ್ರೂ ತೊಂದರೆ ಇಲ್ಲ. ಅವರ ನಂಬರನ್ನು ಸಹ ನಾವು ಸ್ಕ್ರೀನ್ ಮೇಲೆ ಹಾಕಿರ್ತೀವಿ. ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿರಿ. ಯಾಕಂತಂದ್ರೆ ಇನ್ನೂ ಸಣ್ಣ ಮಗ ಇದ್ದಾನೆ, ಇನ್ನೂ 4ರಿಂದ 5 ವರ್ಷದ ಮಗ ಇದ್ದಾನೆ, ಅವ್ನಿಗೆ ಓದಿಸ್ಬೇಕನ್ನುವಂಥದ್ದು ಅವ್ರ ಕನಸೈತಿ. ಸೊ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ರೆ ಅವ್ರ ಜೀವನಕ್ಕೆ ಎಲ್ಲೋ ಒಂದು ಕಡೆ ನೀವು ದಾರಿದೀಪ ಆಗ್ತೀರಿ, ನೀವು ಆಸರೆ ಆಗ್ತೀರಿ ಅಂತ ಹೇಳಿ ನಮ್ಮ ಅಶ್ವವೇಗ ಸುದ್ದಿ ವಾಹಿನಿ ಮುಖಾಂತರವಾಗಿ ನಾವೆಲ್ಲರೂ ಕೇಳ್ಕೊಳ್ತಾ ಇದ್ದೀವಿ.